ರಾಜ್ಯದಲ್ಲಿ ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಇಲ್ವಾ? ಡಿಕೆ ಶಿವಕುಮಾರ್ಗೆ ಸಿಗಲಿಲ್ವಾ ಹೈಕಮಾಂಡ್ನ ಕೃಪೆ? ಪವರ್ ಆಸೆಯನ್ನ ಕೈ ಬಿಟ್ಬಿಟ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ನನಗೆ ಬೇರೆ ಆಯ್ಕೆ ಇಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಅವರು ಮಾರ್ಮಿಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಪಕ್ಷ ಏನ್ ಹೇಳುತ್ತೋ ಅದನ್ನ ಮಾಡಬೇಕಾಗತ್ತೆ. ನನ್ನನ್ನ ಅಸ್ಸಾಂ ಚುನಾವಣಾ ವೀಕ್ಷಕನಾಗಿ ನೇಮಕ ಮಾಡಿದ್ದಾರೆ. ಹಿಂದೆಯೂ ಕೊಟ್ಟಿದ್ರು ಜವಾಬ್ದಾರಿಯನ್ನ, ಆ ಜವಾಬ್ದಾರಿ ಮತ್ತೆ ಈಗಲೂ ಕೊಟ್ಟಿದ್ದಾರೆ. ನಾನು ಅಲ್ಲಿಗೆ ಹೋಗ್ತೇನೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. I don't have any option. My option is whatever the party tells, we have to do it. That is, being a congressman, I have to work for the party. I think I saw the press release of the ACC. They have asked me to look after earlier also I had been to Assam long back. Now also they want me to be in Assam. I'll be going there. I don't have any option. My option is whatever the party tells, we have to do it. That is, being a congressman, I have to work for the party. I think I saw the press release of the ACC. They have asked me to look after earlier also I had been to Assam long back. Now also they want me. ಈ ಹಿಂದೆ ಕೂಡ ಸಿಎಂ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಹೈಕಮಾಂಡ್ ಏನು ಹೇಳುತ್ತೋ ಅದನ್ನ ನಾನು ಕೇಳಬೇಕು, ಮತ್ತೆ ಡಿಕೆ ಶಿವಕುಮಾರ್ ಅವರು ಕೂಡ ಅದನ್ನ ಕೇಳಬೇಕು ಅನ್ನುವಂತಹ ಮಾತುಗಳನ್ನು ಆಡಿದಾಗ, ಅದಕ್ಕೂ ಕೂಡ ರಿಯಾಕ್ಟ್ ಮಾಡಿದಾಗ ಅವ್ರು ಹೇಳಿದ ಮೇಲೆ ಅದೇ ನಮಗೆ ವೇದವಾಕ್ಯ ಅಂತ ಹೇಳಿ ಮಾರ್ಮಿಕವಾಗಿ ಉತ್ತರವನ್ನ ಕೊಟ್ಟಿದ್ರು. ಈಗ ಅದೇ ಒಂದು ಹೇಳಿಕೆಯನ್ನ ಮತ್ತೆ ಪುನರುಚ್ಚಾರವನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಹೇಳಿದ ಮೇಲೆ ನಾನು ಅದನ್ನು ಪಾಲನೆ ಮಾಡಬೇಕು, ಹೈಕಮಾಂಡ್ ಏನು ಹೇಳುತ್ತೋ ಅದನ್ನ ನಾವು ಫಾಲೋ ಮಾಡ್ತೀವಿ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಮತ್ತೆ ಶಿಸ್ತಿನ ಸಿಪಾಯಿ ಹೈಕಮಾಂಡ್ ಹೇಳಿದ್ದನ್ನ ಪ್ರತಿಯೊಂದನ್ನು ಕೂಡ ಚಾಚೂ ತಪ್ಪದೆ ಮಾಡ್ಕೊಂಡು ಬಂದಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅದರಲ್ಲಿ ಎರಡು ಮಾತುಗಳಿಲ್ಲ. ಈಗಲೂ ಕೂಡ ಅವರು ಮಾರ್ಮಿಕವಾಗಿ ಉತ್ತರವನ್ನ ಕೊಡ್ತಾ ಇದ್ದಾರೆ. ಇನ್ನೂ ಎಷ್ಟು ದಿನಗಳ ಕಾಲ ಇದೇ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಳ್ಳು ಹಾಕುವಂತಹ ಕೆಲಸಗಳಾಗುತ್ತೋ ಅದೆಲ್ಲವೂ ಕೂಡ ಆಗಲಿ. ನಾನು ಕೂಡ ಎಲ್ಲವನ್ನೂ ಸೂಕ್ಷ್ಮ ರೀತಿಯಾಗಿ ನೋಡ್ತಾ ಇದ್ದೀನಿ. ಮುಂದಕ್ಕೆ ಏನು ಮಾಡಬೇಕು, ಯಾವ ದಾಳವನ್ನು ಉರುಳಿಸಬೇಕು ಅದನ್ನು ನಾನು ಉರುಳಿಸ್ತೀನಿ ಅನ್ನುವಂತಹ ಮಟ್ಟಿಗೆ ಅವರು ರಿಯಾಕ್ಟ್ ಮಾಡದಂತೆ ಕಾಣಿಸ್ತಾ ಇದೆ. ಹೈಕಮಾಂಡ್ ನಾಯಕರಿಗೆ ಯಾವ ರೀತಿಯಾಗಿ ಮನವರಿಕೆಯನ್ನು ಮಾಡಿಕೊಡಬೇಕು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲವನ್ನ ಕೂಡ ನಾವು ಮಾಡಿಯೇ ತೀರ್ತೀವಿ ಅಂತ ಹೇಳಿ ಉತ್ತರವನ್ನ ನೀಡದಂತೆ ಕಾಣಿಸ್ತಾ ಇದೆ. ಅಸ್ಸಾಂಗೆ ಹೋಗ್ತಾ ಇದ್ದೀನಿ, ಜವಾಬ್ದಾರಿ ಕೊಟ್ಟಿದೆ ಹೈಕಮಾಂಡ್ ಅಂತ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ ಹೆಡ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಡಿಕೆ ಶಿವಕುಮಾರ್ ಅವರ ಈ ಒಂದು ಹೇಳಿಕೆಯನ್ನ ಗಮನಿಸ್ತಾ ಇದ್ರೆ ಅಸಹಾಯಕರಾಗ್ಬಿಟ್ರ ಅನ್ನುವಂತಹ ಪ್ರಶ್ನೆ ಒಂದ್ ಕಡೆ, ಅಥವಾ ಹೈಕಮಾಂಡ್ಗೆ ಯಾವ ರೀತಿಯಾಗಿ ಮುಟ್ಟುವಂತೆ ಕೆಲಸಗಳಾಗಬೇಕು ಅದನ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರಾ ಅಂತ? ಕಳೆದ ಸೆಪ್ಟೆಂಬರ್ ಮತ್ತೆ ನವೆಂಬರ್ ತಿಂಗಳಿಂದ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಪದೇ ಪದೇ ಹಾಕುವಂತ ಒಂದು ಕೆಲಸ, ಪದೇ ಪದೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಒಂದು ಕೆಲಸ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿದ್ದು ನಿಜ. ನವೆಂಬರ್ ತಿಂಗಳ 20ನೇ ತಾರೀಕು, ಬಹುತೇಕ 21ನೇ ತಾರೀಕು ರಾಜ್ಯದ ಮುಖ್ಯಮಂತ್ರಿ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀನಿ ಅನ್ನುವಂತ ಒಂದು ಭರವಸೆಯಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಇದ್ದಿದ್ದು ನಿಜ. ಆದ್ರೆ ಕಾರಣಾಂತರಗಳಿಂದ ಕಾಂಗ್ರೆಸ್ ಹೈಕಮಾಂಡ್ ಉಭಯ ನಾಯಕರನ್ನ ಕರೆಸಿ ಈ ಬಗ್ಗೆ ಮಾತುಕತೆ ಆಡಲಿಲ್ಲ. ಜೊತೆಗೆ ಸಿದ್ದರಾಮಯ್ಯವರ ಟೀಮ್ ಮಾಡಿದಂತಹ ಗೇಮ್ ಪ್ಲಾನ್ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ವರ್ಕೌಟ್ ಆಯ್ತು. ಇಡೀ ದೇಶಾದ್ಯಂತ ಅಹಿಂದ ನಾಯಕರಾಗಿ ಗುರುತಿಸಿಕೊಂಡಿರುವಂತಹ ಸಿದ್ದರಾಮಯ್ಯ ಅವರನ್ನ ಏಕಾಏಕಿ ಕೆಳಗಿಳಿಸಿದೆ. ಆದ್ರೆ ಕಾಂಗ್ರೆಸ್ ಪಕ್ಷದ ಮೇಲೆ ಯಾವ ರೀತಿಯಾದಂತಹ ಒಂದು ಪರಿಣಾಮಗಳು ಆಗಬಹುದು ಅನ್ನುವಂಥದ್ದು ಕೇವಲ ರಾಜ್ಯಕ್ಕಷ್ಟೇ ಸೀಮಿತ ಆಗದೆ ಮುಂದೆ ಬರ್ತಾ ಇರುವಂತಹ 4 ರಾಜ್ಯಗಳ ಚುನಾವಣೆಯಲ್ಲಿ
ಇದರ ಎಫೆಕ್ಟ್ ಆಗುತ್ತಾ ಆಗೋದಿಲ್ಲ ಅನ್ನುವಂತಹದ್ದನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕಾಚಾರ ಆಗದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಕಳೆದ 2-3 ತಿಂಗಳಿಂದಲೂ ಕೂಡ ಈ ವಿಚಾರದ ಬಗ್ಗೆ ಚರ್ಚೆ ಆದಾಗ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟವಾದಂತಹ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಒಂದು ಕೆಲಸ ಮಾಡಲಿಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರು ಬಹುತೇಕ ಜನವರಿ ತಿಂಗಳಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಒಂದು ಚರ್ಚೆ ಅವರ ಪರದಲ್ಲಿ ಅತಿ ಹೆಚ್ಚು ಇತ್ತು. ಅದರಲ್ಲೂ ಸಂಕ್ರಾಂತಿಯ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಮಾಡಿ ಒಂದು ಸ್ಪಷ್ಟವಾದಂತಹ ಒಂದು ನಿರ್ಧಾರವನ್ನ ಡಿ ಕೆ ಶಿವಕುಮಾರ್ ಅವರು ಪಡ್ಕೊಳ್ತಾರೆ ಅನ್ನುವಂತ ಒಂದು ಚರ್ಚೆಯು ಕೂಡ ಇತ್ತು. ಆದ್ರೆ ಈ ನಡುವೆ ನಿನ್ನೆ ಎಐಸಿಸಿ ಮಟ್ಟದಲ್ಲಿ ಆದಂತಹ ಒಂದು ಬೆಳವಣಿಗೆ, ಎಐಸಿಸಿ ಇಂದ ಬಂದಂತಹ ಒಂದು ಸಂದೇಶ, ಎಐಸಿಸಿ ವೇಣುಗೋಪಾಲ್ ಅವರು ಮಾಡಿದಂತಹ ಒಂದು ಆದೇಶದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಅಸ್ಸಾಂ ರಾಜ್ಯದ ಚುನಾವಣಾ ವೀಕ್ಷಕರನ್ನಾಗಿ ನೇಮಕ ಮಾಡಿದರು. ವೀಕ್ಷಕರು ಅಂದ ತಕ್ಷಣ ಅಲ್ಲೇನು 24 ಗಂಟೆ ಇದ್ದು ಕೆಲಸ ಮಾಡ್ಬೇಕಂತಲ್ಲ, ಆದ್ರೆ ವೀಕ್ಷಕರಿಗೂ ಮತ್ತೆ ಉಸ್ತುವಾರಿಗೂ ಬಹಳಷ್ಟು ವ್ಯತ್ಯಾಸಗಳು ಇರ್ತವೆ. ಚುನಾವಣಾ ವೀಕ್ಷಕರಾದಂತವ್ರು ಚುನಾವಣಾ ಸಮಯದಲ್ಲಿ ಅಲ್ಲಿ ಇರ್ಬೇಕಾಗುತ್ತೆ, ಕೆಲಸ ಮಾಡ್ಬೇಕಾಗುತ್ತೆ. ಅಸ್ಸಾಂ ಚುನಾವಣೆ ಇನ್ನು ಕೇವಲ 4 ತಿಂಗಳು ಅಷ್ಟೇ ಬಾಕಿ ಇರೋದ್ರಿಂದ ಸಹಜವಾಗಿ ಇವತ್ತಿಂದಲೇ ಅಲ್ಲಿ ಪ್ಲಾನ್ ಆಫ್ ಆಕ್ಷನ್ ಅನ್ನ ಅಸ್ಸಾಂ ರಾಜ್ಯದಲ್ಲಿ ಕಾಂಗ್ರೆಸ್ ಕೈ ಹಿಡಿಯೋದಕ್ಕೆ ಏನೆಲ್ಲ ಮಾಡ್ಬೇಕು ಆ ಕಸರತ್ತುಗಳನ್ನ ಮಾಡ್ಬೇಕಾಗುತ್ತೆ. ಚುನಾವಣಾ ವಿಚಾರವನ್ನ ನಾವು ಇಡೀ ದೇಶಾದ್ಯಂತ ಕೆಲ ಕಾಂಗ್ರೆಸ್ ಮುಖಂಡಗಳನ್ನ ನಾವು ನೋಡಿದಾಗ ಬಿಜೆಪಿಯಲ್ಲಿ ಅಮಿತ್ ಶಾ ಅವರು ಯಾವ ರೀತಿಯಾಗಿ ಚುನಾವಣಾ ಸ್ಟ್ರಾಟಜಿಯನ್ನ ವರ್ಕೌಟ್ ಮಾಡ್ತಾರೋ, ಕಾಂಗ್ರೆಸ್ ಅಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಆ ರೀತಿಯಾಗಿ ಸ್ಟ್ರಾಟಜಿಯನ್ನ ವರ್ಕೌಟ್ ಮಾಡಿ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದಾರೆ ಕರ್ನಾಟಕದಲ್ಲಿ ಅನ್ನುವಂತ ಒಂದು ಹೆಸರಿದೆ. ಹೀಗಾಗಿ ಅಸ್ಸಾಂ ರಾಜ್ಯದ ಉಸ್ತುವಾರಿಯನ್ನ ಕೊಟ್ಟಿದ್ದಾರೆ, ಚುನಾವಣಾ ವೀಕ್ಷಕರನ್ನಾಗಿ ನೇಮಕ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯದ ಮಟ್ಟಿಗಂತೂ ಒಂದಷ್ಟು ಬ್ರೇಕ್ ಬಿದ್ದಂತೆ ಕಾಣಿಸ್ತಾ ಇದೆ. ಬಹುತೇಕ ಈ 4 ರಾಜ್ಯಗಳ ಚುನಾವಣೆ ಆದ ಬಳಿಕ, ಅಂದ್ರೆ ಬಡ್ಜೆಟ್ ಆದ ಬಳಿಕವೇ ನಾಯಕತ್ವ ವಿಚಾರ ಮುನ್ನೆಲೆಗೆ ಬರುವಂತಹ ಸಾಧ್ಯತೆಗಳಿದಾವೆ. ಹೀಗಾಗಿ ಸಿದ್ದರಾಮಯ್ಯ ಇನ್ನಷ್ಟು ಸದೃಢ ಆದ್ರು, ಡಿ ಕೆ ಶಿವಕುಮಾರ್ ಅವರು ಇನ್ನಷ್ಟು ದಿನ ಕಾಯಲೇಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಅನ್ನುವಂತ ಒಂದು ಸಂದೇಶ ಈ ಆದೇಶ ಪತ್ರದಲ್ಲಿ ಇದೆ ಅಂತಾನೆ ಹೇಳ್ಬೋದು. ಈ ರೀತಿಯಾದಂತ ಒಂದು ವಿಶ್ಲೇಷಣೆ ಈಗ ವಿಧಾನಸೌಧ ಪಡಸಾಲೆಯಲ್ಲೂ ಆಗ್ತದೆ. ಕಾಂಗ್ರೆಸ್ ಪಕ್ಷದ ನಾಯಕರಲ್ಲೂ ಕೂಡ ಈ ಚರ್ಚೆ ಇದ್ದೇ ಇದೆ.